ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಗೌಡ. ಬಾಬರಿ ಮಸೀದಿ ಧ್ವಂಸ ನಡೆದು 28 ವರ್ಷಗಳೇ ಆಗ್ತಾ ಇವೆ. ಇನ್ನೊಂದು 2-3 ತಿಂಗಳು ಬಾಕಿ. ಇದೇ ಸೆಪ್ಟೆಂಬರ್ 30ಕ್ಕೆ ಅಲಹಾಬಾದ್ನ CBI ಕೋರ್ಟ್ ಇದರ ಬಗ್ಗೆ ಒಂದು ಅಂತಿಮ ತೀರ್ಪನ್ನು ಕೊಡೋದಕ್ಕಿದೆ. 1992ರಲ್ಲಿ ನಡೆದ ಈ ಪ್ರಕರಣದಲ್ಲಿ ಏನು ಲಾಲ್ ಕೃಷ್ಣ ಅಡ್ವಾಣಿಯವರು ಪ್ರಮುಖ ಸೂತ್ರಧಾರಿ ಮತ್ತು ಪಾತ್ರಧಾರಿ ಅನ್ನಲಾಗತ್ತೆ. ಇವತ್ತು ಅವರಿಗೆ 92 ವರ್ಷ. ಅವರು ಕೂಡ ಈ ವಿಚಾರಣೆಯ ವೇಳೆ ಏನು ತೀರ್ಪು ಪ್ರಕಟವಾಗುವ ಹೊತ್ತಲ್ಲಿ ನ್ಯಾಯಾಧೀಶರ ಎದುರು ಹಾಜರಿರಬೇಕು. BJPಯಲ್ಲಿ ಈಗಾಗಲೇ ತುಂಬ ಹಿಂದಕ್ಕೆ ಸರಿದಿರುವ, ಅವರನ್ನ ಮೂಲೆ ಗುಂಪು ಮಾಡಿರುವ ಕಟು ವಾಸ್ತವವನ್ನು ಅರಗಿಸಿಕೊಳ್ಳಲಾರದೆ ಕೂತಿರುವ ಅಡ್ವಾಣಿಯವರು ಈಗ ತೀರ್ಪನ್ನು ನಿರೀಕ್ಷಿಸ್ತಿದ್ದಾರೆ. ಈ ಎಲ್ಲದರ ಸೂಕ್ಷ್ಮವನ್ನು ತಾವು ಹೇಗೆ ವಿಶ್ಲೇಷಿಸ್ತಿದ್ದೀರಿ? ಒಂದು, ತಾವು ಅಡ್ವಾಣಿಯವರು ಹೇಳಿದರೆ ಅವರಿಗೆ ಐರನ್ ಮ್ಯಾನ್ ಅಂತಿದ್ರು, ಕಬ್ಬಿಣದ ಮನುಷ್ಯ ಅಂತ. ಮೋದಿ ಬಂದ ಮೇಲೆ ಈ ಕಬ್ಬಿಣಕ್ಕೆ ತುಕ್ಕು ಹಿಡಿದು ಆಯಿತಾ. ತುಕ್ಕು ಗೊತ್ತಲ್ಲ, ಅದು ಕಬ್ಬಿಣವನ್ನು ಕಬಳಿಸ್ತಾ ಹೋಗುತ್ತೆ. ಸೊ ಆ ಸಿಚುವೇಶನ್ ಇದೆ. ಏನಿವೆ ತುಂಬ ನಿರೀಕ್ಷೆ ಇದೆ. ಬಟ್ ಒಂಥರ ಈ ಪತ್ರಿಕೆಗಳು ಮಾಧ್ಯಮಗಳನ್ನು ನೀವು ಗಮನಿಸಿದ್ರೆ ಒಂಥರ ವಿಜೃಂಭಣೆ ಇದೆ. ಕೆಡಗಿದ್ದು ಸರಿ ಅನ್ನೋದ್ರಿಗೆ ಹೇಗೆ VHP ಪ್ರಾರಂಭ, ನಾನೊಂದು ಪತ್ರಿಕೆ ವರದಿಯನ್ನು ನೋಡ್ತಾ ಇದ್ದೆ ಬೆಳಗ್ಗೆ. ಇದನ್ನು VHP ಪ್ರಾರಂಭ ಮಾಡಿತು, VHP ಹೋರಾಟ ದಡ ಮುಟ್ಟಿಸಿದ BJP ಅಂತ ಆಳ ಆಗಳಂತೆ ಪ್ರಜಾವಾಣಿ ಅಂತ ಪತ್ರಿಕೆ. ಅಂದರೆ ದಡ ಮುಟ್ಟಿಸಿದ BJP. ದಡ ಮುಟ್ಟಿಸುವುದು ಅಂದರೆ ಒಂದು ಆ ಮಸೀದಿಯನ್ನು ಕೆಡವುವುದು ಅಂತ ನೋಡಿ. ಇದನ್ನು ನೋಡಿಬಿಟ್ಟು ನನಗೆ VHP ಹೋರಾಟ ದಡ ಮುಟ್ಟಿಸಿದ BJP ಒಂದು ಕೂಡ ಒಂದು ದೈವಸ್ಥಾನವನ್ನು ವಾಟ್ ಎವರ್ ಇಟ್ ಮೇ ಬಿ, ಪೂಜೆ ಮಾಡ್ತಿದ್ರು ಇಲ್ವೋ ನಮಗೆ ಬೇರೆ, ಅದನ್ನು ಕೆಡಗಿದ್ದ ಬಗ್ಗೆ ಮಾಧ್ಯಮಗಳು ವಿಜೃಂಭಿಸುವ ರೀತಿ ಅದರ ಪರವಾಗಿರುವಂಥದ್ದು. ಇದು ಬಹುಸಂಖ್ಯಾತರ ಮನಸ್ಥಿತಿ ಅಂತ ನನಗೆ ಅನಿಸುತ್ತೆ. ಸೊ ಈಗ ಯಾವ ರೀತಿಯ ತೀರ್ಪು ನೀಡಬಹುದು ಅನ್ನುವ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ. ಯಾಕೆಂದರೆ ಅಯೋಧ್ಯ ಭೂ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಘನತೆ ಬೆತ್ತ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪನ್ನು ನೀಡಿದೆ. ಸೊ ಭೂ ವಿವಾದವನ್ನು ನಂಬಿಕೆಯ ಆಧಾರದ ಮೇಲೆ ಇತ್ಯರ್ಥ ಮಾಡಿದ ಪ್ರಕರಣ ಅದು. ನಂಬಿಕೆಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸಿದೆ. ಅದರಂತೆ ಬಹುಸಂಖ್ಯಾತರ ನಂಬಿಕೆಯನ್ನು ನ್ಯಾಯಾಲಯ ಎತ್ತಿ ಹಿಡಿದಿದೆ. ಆದ್ದರಿಂದ ಈ ಪ್ರಕರಣದಲ್ಲೂ ಬಹುಸಂಖ್ಯಾತರ ನಂಬಿಕೆ ಪಾತ್ರ ವಹಿಸುತ್ತಾ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದರ ಜೊತೆಗೆ ಯಾವುದೇ ಒಂದು ಧಾರ್ಮಿಕ ಕಟ್ಟಡವನ್ನು ಕೆಡಗಿರುವುದರ ಬಗ್ಗೆ ಒಂದು ರಿಪೆಂಟೆನ್ಸ್ ಅನ್ನೋದೇನಿರುತ್ತೆ, ಅದು ಎಲ್ಲ ಧಾರ್ಮಿಕರಿಗೂ ಇರಬೇಕು ಅಂತ. ಆ ರಿಪೆಂಟೆನ್ಸ್ ಕಾಣ್ತಾ ಇಲ್ಲ ಇಲ್ಲಿ, ವಿಜೃಂಭಣೆ ಕಾಣ್ತಾ ಇದೆ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ತಕ್ಷಣ ಈ ದೇಶದ ಬಹುಸಂಖ್ಯಾತ ಜನ ಕುಣಿದು ಕುಪ್ಪಳಿಸಿದ್ರು. ಅಲ್ಲಿ ರಾಮ ಮಂದಿರ ಕಟ್ಟಿಡುವುದಕ್ಕೆಲ್ಲ ಪ್ರಾರಂಭ ಆಯಿತು. ಅದು ನಂಬಿಕೆ ಅಂತ ಅಲ್ವಾ. ಆದ್ದರಿಂದ ಈಗ ಕೆಡಗಿರುವುದನ್ನು ಹೇಗೆ ವಿಶ್ಲೇಷಣೆ ಮಾಡುತ್ತೆ ಕೋರ್ಟ್ ಗೊತ್ತಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಡಿಸಿಷನಲ್ಲಿ ಇದರ ಪ್ರಸ್ತಾಪ ಇದೆ. ಅದು ಕೆಡವಿದ್ದು ತಪ್ಪು ಅನ್ನೋ ಅರ್ಥದಲ್ಲೇ ಮಾತನಾಡುತ್ತೆ. ಆದರೆ ರಾಮ ಮಂದಿರ ಕಟ್ಟುವುದಕ್ಕೆ ಅವಕಾಶ ಕೊಡುತ್ತೆ. ನೀವು ಕೆಡವುದು ತಪ್ಪು ಅಂತಾದರೆ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಈ ಸುಪ್ರೀಂ ಕೋರ್ಟ್ ಏನು ಕೆಡಗಿದ್ದು ತಪ್ಪು ಅಂತ ಹೇಳುತ್ತೆ, ಅದೇ ಅಭಿಪ್ರಾಯಕ್ಕೆ ಈ ನ್ಯಾಯಾಲಯ ಕೂಡ ಬರುತ್ತಾ ಅನ್ನೋ ಪ್ರಶ್ನೆ ಇದೆ. ಒಂದೊಮ್ಮೆ ಕೆಡವಿದ್ದು ತಪ್ಪು ಅನ್ನುವ ತೀರ್ಮಾನಕ್ಕೆ ಬರೆದಿದ್ರೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಏನು ಹೇಳಿದೆಯೋ ಅದಕ್ಕೆ ವಿರುದ್ಧವಾಗ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಂತೆ ಆಗಲ್ವಾ ಅಂತ ನನಗೆ ಗೊತ್ತಿಲ್ಲ. ನ್ಯಾಯಾಲಯದ ವಕೀಲರು ನ್ಯಾಯಾಲಯದ ಕಲಾಪಗಳು ನಡೆದು ಸಾಕ್ಷ್ಯಾಧಾರದ ಮೇಲೆ ಅಲ್ವಾ. ಆದರೆ ನಾನು ಮೊದಲು ಹೇಳಿದಾಗ ಇದು ನಂಬಿಕೆಯ ಮೇಲೆ ತೀರ್ಪುಗಳಾಗಿದೆ. ಈ ನ್ಯಾಯಾಲಯದಲ್ಲೂ ಕೂಡ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿ ಪರಿಗಣತೆಗೆ ಆಗುತ್ತಾ. ಯಾಕೆಂದರೆ ಇದು ಅಲ್ಲಿ ರಾಮ ಮಂದಿರ ಅಂತ ನಂಬಿಕೆ ಇತ್ತು, ಆದ್ದರಿಂದ ಕೆಡವಿದ್ದು ಸರಿ ಅಂತ ನ್ಯಾಯಾಲಯ ತೀರ್ಪು ಕೊಡುತ್ತಾ ಗೊತ್ತಿಲ್ಲ. ಅದರಂತೆ ಯಾರು ಲಾಯರ್ಗಳಿದ್ದಾರೆ, ಕೆಡವಿದ್ದು ತಪ್ಪು ಅಂತ ಕನ್ವಿನ್ಸ್ ಮಾಡೋದಕ್ಕೆ ನ್ಯಾಯಾಲಯಕ್ಕೆ ಅವರಿಗೆ ಆಗುತ್ತಾ ಇಲ್ವಾ ಅಲ್ವಾ, ಅವರು ಕನ್ವಿನ್ಸ್ ಆಗ್ತಾರಾ ಇಲ್ವಾ, ಹೀಗೆ ಹಲವು ಪ್ರಶ್ನೆಗಳಿವೆ. ಅದ್ರ ಜೊತೆ ಗೋಜಲು ಇದೆ. ಸೊ ರಿಪೆಂಟೆನ್ಸ್ ನನಗೆ ಕಾಣ್ತಾ ಇಲ್ಲ. ಯಾವುದೋ ಒಂದು ಪೂಜಾ ಮಂದಿರವನ್ನು ಕೆಡವುವುದ್ರ ಬಗ್ಗೆ ಈ ದೇಶದ ಜನರಿಗೆ ಇರಬೇಕಾದ ಒಂದು ರಿಪೆಂಟೆನ್ಸ್, ಅದು ಮಸೀದಿ ಆಗಲಿ, ಅದು ದೇವಸ್ಥಾನ ಆಗಲಿ, ಅದು ಬಸತಿ ಆಗಲಿ, ಎಲ್ಲ ಕೂಡ ಶ್ರದ್ಧಾ ಕೇಂದ್ರಗಳು.
ಶ್ರದ್ಧಾ ಕೇಂದ್ರಗಳನ್ನು ಉಳಿಸಿಕೊಳ್ಳಬೇಕಾದ್ದು ನಮ್ಮ ಭಾರತೀಯರ ಪರಂಪರೆಯಾಗಿದೆ. ಆ ಶ್ರದ್ಧಾ ಕೇಂದ್ರಗಳ ನಾಶವಾದಾಗ ವಿಜೃಂಭಿಸುವುದು ಹೀನ ಮನಸ್ಥಿತಿ ಅಂತ ನನಗೆ ಅನಿಸುತ್ತೆ. ಆದರೆ ಇದಕ್ಕೆ ಹಲವು ಆಯಾಮಗಳಿವೆ. ಈ ತೀರ್ಪು ಹಲವು ರೀತಿಯ ಪರಿಣಾಮವನ್ನು ಬೀರುತ್ತೆ ಅಂತ ನನಗೆ ಅನಿಸುತ್ತೆ. ಗೌಡ್ರೆ, ಇವತ್ತಿನ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಅಂಗಸಂಸ್ಥೆಗಳ ಬಗ್ಗೆ ನಮಗೆ ನಂಬಿಕೆಗಳು ಕಮ್ಮಿ ಆಗ್ತಿವೆ. ಆದರೆ ಇವತ್ತಲ್ಲಿ CBI ಇದೇನು ಈಗಾಗಲೇ ಈ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಮತ್ತು ಉಮಾ ಭಾರತಿ ಇವರೆಲ್ಲರೂ ಸೇರಿ 13 ಜನರ ವಿರುದ್ಧ ಏನೋ ಆರೋಪ ಇತ್ತಲ್ಲ, ಅದನ್ನ ಕೈ ಬಿಡಲಾಗಿತ್ತು ಆ್ಯಕ್ಚುಲಿ ಬೇರೆ ಕೋರ್ಟಲ್ಲಿ. ಆದರೆ ಮತ್ತೆ ಅದನ್ನು ಪ್ರಶ್ನಿಸಿ CBI ಇದನ್ನ ತಂದಿರುವಂಥದ್ದು ಇವರ ವಿರುದ್ಧ ವಿಚಾರಣೆ ಆಗಲೇಬೇಕು ಅಂತ. ಸೊ ಹೀಗೆ CBI ಗಟ್ಟಿಯಾಗಿ ಹಿಡ್ಕೊಂತಲ್ಲ, ಇದರ ಹಿನ್ನೆಲೆ ಏನು ಸ್ವಲ್ಪ ಹೇಳುತ್ತೆ? ಒಂದು CBI ಹಿಡಿದುಕೊಳ್ಳೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಈ ದೇಶದ ರಾಜಕಾರಣ ಬೇರೆ ಬೇರೆ ರೀತಿಯ ಮೇಲೆ ಬೇರೆ ಬೇರೆ ಸಂಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತೆ. ಒಂದು CBI ಸರ್ವತಂತ್ರ ಸ್ವತಂತ್ರ ಸಂಸ್ಥೆ ಅಲ್ಲ ಅನ್ನೋದಕ್ಕೆ CBI ಕೇಂದ್ರ ಗೃಹ ಇಲಾಖೆಯ ಕೆಳಗೆ ಬರುತ್ತೆ. ಅಂದರೆ ಗೃಹ ಸಚಿವರ ನಿಯಂತ್ರಣದಲ್ಲಿ CBI ಇರುತ್ತೆ. ಗೃಹ ಸಚಿವರು ಯಾವ ರೀತಿ ನಿರ್ದೇಶನಗಳನ್ನು ನೀಡ್ತಾರೋ ಆ ರೀತಿ CBI ವರ್ತನೆ ಮಾಡುತ್ತೆ. ನಿಮಗೆ CBI ಹಲವು ಪ್ರಕರಣಗಳು ಒಂದು ಕಾಲದಲ್ಲಿ ಹಾಕಿದ್ದು, ಇನ್ನೊಂದು ಕಾಲದಲ್ಲಿ ತೆಗೆದಿದ್ದು, ಸರ್ಕಾರ ಬದಲಾಗ್ತಾ ಹೋಗಿದ್ದು, CBI ಎನ್ಕ್ವೈರಿ ದಿಕ್ಕುಗಳೇ ಬದಲಾಗಿದ್ದು, ಕಳ್ಳರು ಸುಳ್ಳರು ಅಲ್ಲ ಅಂತ ಅನ್ಸ್ಕೊಂಡಿದ್ದು, ಹೀಗೆ ಅದಕ್ಕೆ ಬೇರೆ ಬೇರೆ. ಆದ್ದರಿಂದ CBI ಎನ್ಕ್ವೈರಿಯನ್ನು ನೀವು CBI ಮಹಾನ್ ಸರ್ವತಂತ್ರ ಐ ಡೋಂಟ್ ಡಿನೈ ದ್ಯಾಟ್, ಅಲ್ಲಿ ಪ್ರೊಫೆಷ್ನಲ್ ಇದ್ದಾರೆ. ಆದರೆ ಗೊತ್ತಿದೆ ನಿಮಗೆ CBI ಒಳಗಡೆನೆ ಕಳೆದ ವರ್ಷ ಏನಾಯಿತು ಡೈರೆಕ್ಟರ್ ಮತ್ತು ಇವ್ರ ನಡುವೆ ಗೊತ್ತಿದೆ. ಆದರೆ ಸರ್ವತಂತ್ರ ಸ್ವತಂತ್ರ ಸಂಸ್ಥೆ ಅಲ್ಲ. ಕೇಂದ್ರ ಸರ್ಕಾರ ಹೇಗೆ ಆಲೋಚನೆ ಮಾಡುತ್ತೋ ಹಾಗೆ ಮಾಡುತ್ತೆ. ಕೇಂದ್ರ ಸರ್ಕಾರದ ನಿಯಂತ್ರಣ ಅಂದರೆ ನಿಜವಾದ ಡೆಮೋಕ್ರಸಿ ನಮ್ಮದು ಅಲ್ಲವೇನೋ ಅನ್ನೋ ಅನುಮಾನ ಬರುವಂಥದ್ದು. ನಿಜವಾದ ಡೆಮೋಕ್ರಸಿಯಲ್ಲಿ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಗಳೆಲ್ಲ ಸರ್ವತಂತ್ರ ಸ್ವತಂತ್ರವಾಗಿ ವರ್ತನೆ ಮಾಡಬೇಕು. ಜುಡಿಷಿಯರಿ, ಮಾಧ್ಯಮಗಳು ಸರ್ವತಂತ್ರ ಸ್ವತಂತ್ರವಾಗಿರಬೇಕು. CBI ಅಂತ ಸಂಸ್ಥೆಗಳು ಸರ್ವತಂತ್ರ ಸ್ವತಂತ್ರ ಸಂಸ್ಥೆಗಳಾಗಿರಬೇಕು. ಆದರೆ ಇವತ್ತು ಯಾವುದೂ ಹಾಗೆ ಉಳಿದಿಲ್ಲ. ಆದ್ದರಿಂದ ನಮ್ಮ ಡೆಮೋಕ್ರಸಿಯಲ್ಲಿ ಆಗಬೇಕಾದ ಬದಲಾವಣೆ, ನಿಜವಾದ ಡೆಮೋಕ್ರಸಿ ಬರೋದಕ್ಕೆ ಏನು ಮಾಡಬೇಕು ಆ ಬಗ್ಗೆ ನಾವು ಯೋಚನೆ ಮಾಡಬೇಕಾಯ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಅನ್ನೋದೇನಿದೆ ಅದು ನಾಶ ಆಗ್ತಾಯಿದೆ. ಪ್ರಭುತ್ವದಲ್ಲಿರುವವರಿಗೆ ಡೆಮೋಕ್ರಸಿಯ ಬಗ್ಗೆ ಯಾವುದೇ ನಂಬಿಕೆ ಇಲ್ಲ. ಅವರಿಗಿರುವ ನಂಬಿಕೆ ತಮ್ಮ ನಂಬಿಕೆಯಂತೆ ಇರೋದೇ ಆಗಿದೆ. ಸೊ ಅದರಿಂದ ಈ ನಂಬಿಕೆಯ ಪ್ರಶ್ನೆಯ ಆಧಾರದ ಮೇಲೆ ಈ ತೀರ್ಪು ಬರುತ್ತಾ ಬಂದರೆ ಏನಾಗುತ್ತೆ ಅದೇ ವಿಷಯ. ಅಡ್ವಾಣಿ ಅವರು ಕಳೆದ ಬಾರಿ ಅಯೋಧ್ಯೆ ತೀರ್ಪು ಬಂದಾಗಲೂ ನನ್ನ ಹೋರಾಟ ನನಗೆ ಸಾರ್ಥಕ ಅನಿಸ್ತು ಅಂದರು. ಇವಾಗ ಅವರ ಅಂದರೆ ನಿರೀಕ್ಷೆ ಏನಿರಬಹುದು ಇದೇ ರೀತಿಯಲ್ಲಿ ಯೋಚನೆ ಮಾಡೋದು? ಅಲ್ಲ, ನೀವು ನನ್ನ ಹೋರಾಟ ಸಾರ್ಥಕ ಅಂತ ಹೇಳುವುದೇ ಕುರಿಯಲ್ಲಾದದ್ದು. ನನಗಿನ್ನೂ ಆ ಚಿತ್ರ ನೆನಪಿದೆ. ಬಾಬ್ರಿ ಮಸೀದಿಯನ್ನು ಉರುಳಿಸುವ ಸಂದರ್ಭದಲ್ಲಿ ಈ ಹಿರಿಯ ನಾಯಕರುಗಳು ಯಾರಿದ್ರು, ಮುರಳಿ ಮನೋಹರ್ ಜೋಶಿ ಅವರ ಹಿಂದೆ ನಿಂತಂಥ ಉಮಾ ಭಾರತಿ ಆ ವಿಜೃಂಭಿಸಿದ್ದು ನನ್ನ ಕಣ್ಣು ಕಟ್ಟಲಾಗಿದೆ. ಈ ಐರನ್ ಮ್ಯಾನ್, ಈಗ ತುಕ್ಕು ಹಿಡಿದಿರುವ ಐರನ್ ಮ್ಯಾನ್ ಆಗ ವಿಜೃಂಭಿಸಿದ್ದು ನನಗೆ ನೆನಪಿದೆ. ಕರಸೇವಕರು ವಿಜೃಂಭಿಸಿದ್ದು ನನಗೆ ನೆನಪಿದೆ. ಒಂದು ಪೂಜಾ ಸ್ಥಾನವನ್ನು ಕೆಡಗಿದ ಸಂದರ್ಭದಲ್ಲಿ ಅದು ತಮ್ಮ ದಿಗ್ವಿಜಯ ಅನ್ನುವ ರೀತಿಯಲ್ಲಿ ಇವರು ವರ್ತನೆ ಮಾಡಿದ್ದು ನನಗೆ ನೆನಪಿದೆ. ಒಂದು ರೀತಿ ಅವರ ಕೈಯಲ್ಲಿ ಹಿಡಿದ ತ್ರಿಶೂಲಗಳು ಪ್ರತಿಯೊಂದು ಕೂಡ ಹಿಂಸೆಯನ್ನು ಪ್ರಚೋದಿಸುವ ರೀತಿಯಲ್ಲಿದ್ದವು ಅನ್ನೋದು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯ ಉಳಿದುಬಿಟ್ಟಿದೆ. ಆಗಲೂ ನನಗನ್ನಿಸಿದ್ದು ನನ್ನ ಹಿಂದೂ ಧರ್ಮ ಯಾವತ್ತೂ ಇದನ್ನು ಕಲಿಸಿಲ್ಲ, ನನ್ನ ಹಿಂದೂ ಧರ್ಮ ಇದಲ್ಲ ಅಂತ ಅವತ್ತೇ ನನಗನ್ನಿಸೋದಕ್ಕೆ ಪ್ರಾರಂಭ ಆಗಿದ್ದು. ನನ್ನ ಹಿಂದೂ ಧರ್ಮ ಸರ್ವಧರ್ಮ ಸಮಭಾವದ ಜೊತೆ ಇದ್ದದ್ದು ಅಂತ ನಾನು ಅಂದ್ಕೊಂಡಿದ್ದೆ ಅಲ್ವಾ. ಬಟ್ ಆ ರೀತಿ ಎಲ್ಲ ಧರ್ಮವನ್ನು ಗೌರವಿಸುವ ನನ್ನ ಹಿಂದೂ ಧರ್ಮ ಅದನ್ನು ಇವರು ನಾಶಪಡಿಸೋದಕ್ಕೆ ಹೊರಟಿದ್ದಾರೆ ಅಂತ ನನಗೆ ಬಹಳ ಸ್ಪಷ್ಟವಾಗಿ ಅನಿಸಿತ್ತು. ಆ ವಿಜೃಂಭಣೆ ಕಾಣ್ತಾ ಇದೆ. ಸೊ ಅದರ ಮುಂದುವರಿಕೆಯಾಗಿ ಈಗ ಏನು 30ಕ್ಕೆ ತೀರ್ಪು ಬರುತ್ತೆ. ಈ ತೀರ್ಪು ಏನು ಮಾಡುತ್ತೆ? ಈ ತೀರ್ಪು ಒಂದು ಏನು ಬಾಬ್ರಿ ಮಸೀದಿಯನ್ನು ಕೆಡವಿದ್ದು ಸರಿ ಅನ್ನುತ್ತಾ ತಪ್ಪು ಅನ್ನುತ್ತೆ. ನಂಬಿಕೆಯ ಆಧಾರದ ಮೇಲೆ ಈ ನ್ಯಾಯಾಲಯವು ತೀರ್ಮಾನ ತಗೊಂಡ್ರೆ ಆವಾಗ ಸರಿ ಅನ್ನಬೇಕು, ಕೆಡವಿದ್ದು ಸರಿ ಅನ್ನಬೇಕು, ಆವಾಗ ಇನ್ನಷ್ಟು ವಿಜೃಂಭಿಸ್ತಾರೆ. ಆದರೆ ಕಾನೂನಿನ ಆಧಾರದ ಮೇಲೆ ನಂಬಿಕೆಯನ್ನು ಬಿಟ್ಟು ತಗೊಂಡ್ರೆ, ತಾತ್ವಿಕತೆಯ ಆಧಾರದ ಮೇಲೆ ತಗೊಂಡಿದ್ರೆ, ಮನುಷ್ಯತ್ವದ ಆಧಾರದ ಮೇಲೆ ತಗೊಂಡ್ರೆ ಆವಾಗ ಮಸೀದಿಯನ್ನು ಕೆಡವಿದ್ದು ತಪ್ಪು.
ಇದಕ್ಕೆ ಯಾವುದೇ ಅನುಮಾನ ಬೇಡ. ಒಂದೊಮ್ಮೆ ನ್ಯಾಯಾಲಯ ಅದು ತಪ್ಪು ಅನ್ನೋ ತೀರ್ಮಾನಕ್ಕೆ ಬಂದರೆ ಇವ್ರಿಗೆ ಯಾವ ಶಿಕ್ಷೆಯನ್ನು ಕೊಡ್ತೀರಿ? ₹1 ₹1 ಶಿಕ್ಷೆ ಪರಂಪರೆ ಬೇರೆ ಪ್ರಾರಂಭ ಆಗಿದೆ ಅಲ್ವಾ? ಈ ₹1 ಶಿಕ್ಷೆ ಕೊಡ್ತಿರೋ ಏನು ಕೊಡ್ತಿರೋ ಗೊತ್ತಿಲ್ಲ. ಯಾಕೆಂದರೆ ನೀವು ಹೇಳಿದಾಗ ವಯೋವೃದ್ಧ ರಾಜಕಾರಣಿಯವರು, ಅವ್ರಿಗೆ ಈಗ ಒಂದು ರಿಪೆಂಟೆನ್ಸ್ ಬರಬೇಕಿತ್ತು. ಮನುಷ್ಯನಿಗೆ ಒಂದು ವಯಸ್ಸಾದ ಮೇಲೆ ಆದರೂ ಜ್ಞಾನೋದಯ ಆಗಬೇಕಂಡ್ರಿ ಅಲ್ವಾ? ದೇವ ಅನ್ನುವನು ಒಬ್ಬ, ನಾಮ ಹಲವು ಅನ್ನುವ ನಂಬಿಕೆ ಬರಬೇಕಿತ್ತು. ಆದರೆ ನೀವು ಯಾವತ್ತೂ ರಾಮ ಮಂದಿರದ ಬಂದಾಗ ನನ್ನ ಹೋರಾಟ ಜಯ ಬಂತು ಅಂತ ಈ ಅಜ್ಜ ಹೇಳ್ತಿರೋದೇ ವಿಕೃತವಾದದ್ದು. ಇವರು ಮನುಷ್ಯರಲ್ಲ ಅನಿಸುವ ರೀತಿಯಲ್ಲಿ ಅವರು ಬಿಹೇವ್ ಮಾಡಿದ್ದು. ಇದರಲ್ಲಿ ಹೇಗೆ ಬರುತ್ತೆ? ಈ ಶಿಕ್ಷೆ ಕೊಟ್ಟರೆ ಏನು ಶಿಕ್ಷೆ ಕೊಡಬೇಕು ಅಲ್ವಾ? ಈ ಒಂದು ಮಸೀದಿಯಂಥ ಒಂದು ಇದರದ್ದು ಪಡೆದು ಅದಕ್ಕೇನು ಕೊಡ್ತಾರೆ? ನನಗನ್ನಿಸು ನನ್ನೊಂದು ವಾದ ಇದೆ. ಈಗ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಬರ್ತಾ ಇದೆ, ಎಲ್ಲ ಮಾಡಿ. ಈಗ ಬಹುಸಂಖ್ಯಾತರಿಗೆ ಅದನ್ನು ನ್ಯಾಯಾಲಯ ಹೇಳಬೇಕಿತ್ತು ತಾನು ಇಷ್ಟಪಟ್ಟವು. ನೀವು ಕೇವಲ ಜಾಗ ಕೊಡುವ ಮೂಲಕ, ನಿಮ್ಗೆ ಜಾಗ ಕೊಟ್ಟಿದ್ದೀರಿ, ನೀವು ಮಸೀದಿ ಕಟ್ಟುಗಳು ಅನ್ನುವ ಮೂಲಕ ನೀವು ಅಲ್ಪಸಂಖ್ಯಾತರನ್ನ ಪ್ರತೀಕ್ಷಿಸಿದ್ರಿ. ನ್ಯಾಯಾಲಯ ಏನು ಹೇಳಬೇಕಿತ್ತು? ಈಗ ಯಾರು ಕೆಡವಿದ್ದಾರೋ ಅವರು ಇನ್ನೊಂದು ಪ್ರದೇಶದಲ್ಲಿ ಮಸೀದಿಯನ್ನು ಕಟ್ಟಿಕೊಡತಕ್ಕದ್ದು. ಅಂದರೆ ಎಟ್ಲೀಸ್ಟ್ ಆದ ಗಾಯ ನೋವಿಗೆ ಸಣ್ಣ ಒಂದು ಮುಲಾಮು ಹಚ್ಚುವ ಕೆಲಸ ಆಗ್ತಿತ್ತು. ನಾನು ಅದನ್ನು ಈ ಒಂದು ಇದರಲ್ಲಿ ಇಷ್ಟಪಡ್ತೀನಿ. ಈಗ ಅದನ್ನು ಕೆಡವಿದ್ದು ತಪ್ಪು ಅನ್ನೋ ತೀರ್ಮಾನಕ್ಕೆ ಬಂದರೆ ಆ ಕೆಡವಿದ್ದ ಮಸೀದಿಗೆ ಪ್ರತಿಯಾಗಿ ಇನ್ನೊಂದು ಮಸೀದಿಯನ್ನು ಕಟ್ಟಿಕೊಡ್ಬೇಕು ಅಲ್ಪಸಂಖ್ಯಾತರಿಗೆ. ಅದು ಯಾಕೆಂದರೆ ಪೂಜಾ ಸ್ಥಾನ ಕಟ್ಟಿಕೊಡ್ಬೇಕಾದ್ರೆ ಇದೇ ಆದ್ವಾನಿಯವರು, ಉಮಾಭಾರತಿಯವರು, ಮುರಳಿ ಮನೋಹರ್ ಜೋಶಿಯವರು ಕರಸೇವೆ ಮಾಡಿ ಕಟ್ಟಿಕೊಡ್ಬೇಕು ಅಂತ ಹೇಳಬೇಕು. ಯಾರು ಜವಾಬ್ದಾರರು ಅಂತ ತೀರ್ಮಾನಕ್ಕೆ ಬರ್ತೀರಿ, ನೀವು ಮತ್ತೆ ಕಟ್ಟಿಕೊಡುವುದಕ್ಕೆ ಕರಸೇವೆ ಮಾಡಿ, 4 ಇಟ್ಟಂಗಿ ಇಡಿ, ಶಿಲಾನ್ಯಾಸನಲ್ಲಿ. ಆವಾಗ ಉರುಳಿ ಹೋದಂತಹ ಸೌಹಾರ್ದತೆಯ ಒಂದು ಗೋಪುರ ಈ ದೇಶದಲ್ಲಿ ಇದೆಯಲ್ಲ, ಧರ್ಮ ನಿರಪೇಕ್ಷತೆಯ ಒಂದು ಗೋಪುರ ಇದೆಯಲ್ಲ, ಅದನ್ನು ಪುನರ್ ಕಟ್ಟುವುದಕ್ಕೆ ಅಟ್ಲೀಸ್ಟ್ ಪ್ರಾರಂಭ ಆಗುತ್ತೆ. ನಾನು ನಮ್ಮ ಘನತೆ ವ್ಯಕ್ತಿ ನ್ಯಾಯಾಲಯದಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ತಪ್ಪಾಗಿದೆ ಅನ್ನುವ ತೀರ್ಮಾನಕ್ಕೆ ಬರ್ಬೋದು ಅನ್ನುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀನಿ. ಅಂತಹ ತೀರ್ಮಾನಕ್ಕೆ ಬಂದಾಗ ಮಾಡಬೇಕಾದ್ದು ಅಂದರೆ ಇನ್ನೊಂದು ಪ್ರದೇಶದಲ್ಲಿ ಸುಂದರವಾದ ಒಂದು ಮಸೀದಿಯನ್ನು ಕಟ್ಟಿಕೊಡಿ. ಅದಕ್ಕೆ ಯಾರು ತಪ್ಪಿಸ್ತಿದ್ರು ನೀವು ಅದಕ್ಕೆ ಕಲ್ಲು ಹೊರೋ ಕೆಲಸವನ್ನು ಮಾಡಿ, ಇಟ್ಟಂಗಿ ಹೊರೋ ಕೆಲಸವನ್ನು ಮಾಡಿ, ಅಟ್ಲೀಸ್ಟ್ ಕರೆಸೇವೆ ಮಾಡಿ ಅಂತ ನ್ಯಾಯಾಲಯ ತೀರ್ಪು ಕೊಡಬೇಕು ಅನ್ನೋ ನಿರೀಕ್ಷೆ ನನ್ನದಾಗಿದೆ ಗೌಡ್ರೆ. ಇದು ದೊಡ್ಡ ಒಂದು ಮಾನವೀಯ ನಿರೀಕ್ಷೆ. ಆದರೆ ಇವತ್ತಿನ ರಾಜಕಾರಣ ಹೇಗೆ ಅಂದರೆ ಇದಕ್ಕೆ ಒಂದು ಪಾಪ ಪ್ರಜ್ಞೆ ಅನ್ನೋದೇ ಇಲ್ಲ, ಅಪರಾಧಿ ಪ್ರಜ್ಞೆ ಅನ್ನೋದೇ ಇಲ್ಲ. ಈಗ ಸದ್ಯಕ್ಕೆ ತಕ್ಷಣಕ್ಕೆ ನಮಗೆ ಬಿಹಾರ್ ಎಲೆಕ್ಷನ್ ಬರ್ತಾ ಇದೆ. ಈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ನಾಳಿನ ತೀರ್ಪನ್ನು ನಮ್ಮ ರಾಜಕಾರಣ ಹೇಗೆಲ್ಲ ಬಳಸ್ಕೊಳ್ಳಬಹುದು ಅನ್ನೋದನ್ನೇ ನಾನು ಅನ್ಸ್ತಾ ಇರೋದು. ಆದ್ದರಿಂದ ನನಗೆ ಅನುಮಾನಗಳಿವೆ. ಅಂದರೆ ನಾಳೆ ಬಿಹಾರದ ಇಲೆಕ್ಷನ್ ಬರುವುದರಿಂದ ನ್ಯಾಯಾಲಯ ಕೊಡೋ ತೀರ್ಪೇನಿದೆ ಅದು ನಂಬಿಕೆಯ ಆಧಾರದ ಮೇಲೆ ಆಗಿಬಿಟ್ರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಆ್ಯಂಡ್ BJP ವಿಲ್ ವಿನ್. ಆ ಅಪಾಯ ನನಗೆ ಕಾಣ್ತಾ ಇದೆ. ನಂಬಿಕೆ ಆಧಾರವನ್ನು ಬಿಟ್ಟು ನ್ಯಾಯಾಲಯ ಪ್ರಕರಣವನ್ನು ಗಮನಿಸಿದ್ರೆ ಆಗ ಅದು ಬೇರೆ ರಾಜಕೀಯ ಪರಿಣಾಮಗಳನ್ನು ಬೀರುತ್ತೆ. ಇದಕ್ಕೆ ರಾಜಕೀಯ ಪರಿಣಾಮ ಈ ತೀರ್ಪಿಗಿದ್ದೇ ಇರುತ್ತೆ, ಅನುಮಾನನೇ ಬೇಕಾಗಿಲ್ಲ. ಸೊ ಆದ್ದರಿಂದ ಅದರ ಜೊತೆಗೆ ಇವರು ತಪ್ಪಿತಸ್ಥರು ಅಂತ ತೀರ್ಮಾನ ತಗೊಂಡ್ರೆ ಮುರಳಿ ಮನೋಹರ್ ಜೋಶಿ ಆಗ ಮೋದಿ ಅಮಿತ್ ಶಾ ಅವರ ನಿರೀಕ್ಷೆ ಏನಿರ್ಬೋದು, ರಿಯಾಕ್ಷನ್ ಏನಿರ್ಬೋದು, ಆ ಕುತೂಹಲ ಕೂಡ ನನಗಿದೆ. ಅವರು ಈಗಿನ BJP ಇದನ್ನು ಯಾವ ರೀತಿ ಸ್ವೀಕಾರ ಮಾಡುತ್ತೆ, ಕೇವಲ ಮೊಸಳೆ ಕಣ್ಣೂರು ಹಾಕ್ತಾ ಅದನ್ನು ಮೀರಿ ಏನು ಮಾಡುತ್ತೆ, ಇಂಥ ಅಂಶಗಳು ಕೂಡ ಭಾಳ ಮುಖ್ಯವಾಗಿ. ಒಳಗೊಳಗೆ ಸಂತಸ ಪಡ್ತಾರ ಅಥವಾ ನಿಜವಾಗಿ ದುಃಖ ಆಗುತ್ತಾ, ದುಃಖ ಆದರೆ ಏನು ಮಾಡ್ತಾರೆ. ಸೊ ಇಂಥ ಪ್ರಶ್ನೆಗಳು ಕೂಡ ಇವೆ. ಅದರಿಂದ ಪಾಲಿಟಿಕ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದೆ, ರಾಜಕೀಯ ಇಲ್ಲದೇ ಇಲ್ಲ. ಯಾಕಂದರೆ ಇಡೀ ಪ್ರಕರಣದಲ್ಲೇ ರಾಜಕಾರಣ ಇದೆ. ನಾನು ಇವತ್ತು ಕೂಡ ನೀವು ಈ ಒಂದು ಇಡೀ ರಾಮ ಮಂದಿರ ಆಂದೋಲನ ಏನಿದೆ, ಬಾಬ್ರಿ ಮಸೀದಿಯನ್ನು ಉರುಳಿಸಿದ್ದೇನಿದೆ, ಅದು ರಾಜಕೀಯೇತರವಾಗಿ ನಡೆದಂಥ ಒಂದು ಹೋರಾಟ ಅಂತ ನನಗನ್ನಿಸಲ್ಲ. ಅದು ರಾಜಕೀಯ ಹೋರಾಟವೇ, ರಾಜಕೀಯ ಉದ್ದೇಶವೇ ಇತ್ತು. BJP 2 ಸ್ಥಾನಕ್ಕೆ ಬಂದಿದ್ದರೆ ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನುವ ಉದ್ದೇಶ ಇತ್ತು. ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದಲೇ ಈ ದೇಶದ ಸರ್ವಧರ್ಮ ಮನೋಭಾವದ ಒಂದು ಸೌಧವನ್ನು ಕೆರಳಿಸಲಾಯಿತು. ಕೇವಲ ಬಾಬ್ರಿ ಮಸೀದಿ ಮಾತ್ರ ಅಲ್ಲ, ಭಾರತದ ಭವ್ಯ ಇತಿಹಾಸ ಏನಿದೆ ಆ ಇತಿಹಾಸದ ಒಂದು ಕಪ್ಪು ಚುಕ್ಕೆಯಾಯಿತು ಇದು ಕೆಡವಿದ್ದು.
ಅಲ್ವಾ? ಸೊ ಅದ್ರ ಹಿಂದಿದ್ದು ರಾಜಕೀಯ ಉದ್ದೇಶ, ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರಬೇಕು ಅಂತ. ಆದ್ದರಿಂದ ಅದು ಅಧಿಕಾರಕ್ಕೆ ಬರೋದ್ರಲ್ಲೇ ಯಶಸ್ವಿ ಆಯಿತು. ಈಗ ಈ ತೀರ್ಪು ಕೂಡ ಬಿ ಜೆ ಪಿಯನ್ನು ಅಧಿಕಾರದಲ್ಲಿ ಉಳಿಸೋದಕ್ಕೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಏನೇನು ಕಾರಣಗಳಾಗ್ತವೆ, ಏನು ಮಾಡಬೇಕು, ಆ ರೀತಿ ಯೋಚನೆಗಳನ್ನು ಬಿ ಜೆ ಪಿ, ಮೋದಿ ಶಾ ಪೀಪಲ್ ದೇ ವಿಲ್ ಡೂ ಇಟ್. ಯಾವುದೇ ಧರ್ಮವು ಅದು ಮತೀಯವಾದದ್ದು, ಧರ್ಮ ಸಂಸ್ಥಾಪನಾರ್ಥಾಯ ಅಂದರೆ ಧರ್ಮ ಅನ್ನೋದು ಇಲ್ಲಿ ಮತೀಯ ಅನ್ನೋ ಅರ್ಥದಲ್ಲಿ ಬರೋದಿಲ್ಲ, ಅದು ಒಂದು ಮಾನವೀಯ ವಿಸ್ತಾರ ಇದೆ, ಅದಕ್ಕೆ ಅಂಥ ಅರ್ಥ ಇದೆ. ಆದರೆ ಇನ್ನೊಂದು ಧರ್ಮದ ಅಂತ ಹೇಳಿಕೊಂಡು ಒಂದು ಮಸೀದಿಯನ್ನು, ಒಂದು ಸ್ಮಾರಕವನ್ನು ಕೆಡುವುದು ಯಾವ ಥರದ ಧರ್ಮ? ಮತ್ತು ಅಂಥ ಧರ್ಮ ಇರುವ ದೇಶದಲ್ಲಿ ನಾವು ಇನ್ನೂ ಹೆಚ್ಚಿನದು ಏನನ್ನು ನಿರೀಕ್ಷಿಸೋದಕ್ಕೆ ಸಾಧ್ಯ ಇದೆ? ಒಂದು ಧರ್ಮ ಅನ್ನುವುದೇ ಅಪವ್ಯಾಖ್ಯಾನಕ್ಕೆ ಒಳಗಾಗಿದೆ ಈ ದೇಶದಲ್ಲಿ. ರಿಲಿಜನ್ ಅನ್ನುವುದೇ ಧರ್ಮ ಅಲ್ಲ. ಧರ್ಮ ಅನ್ನುವುದನ್ನು 2-3 ರೀತಿ ನಾವು ಅದನ್ನು ವಿಶ್ಲೇಷಿಸ್ತೀವಿ. ಧರ್ಮ ಅನ್ನುವುದು ಮೂಲವಾಗಿ ಸಂಸ್ಕೃತ ಶಬ್ದ. ದೃ ಅನ್ನುವುದು ಧಾತು. ಧರ್ಮ ಶಬ್ದ ಮೂಲ ಧಾತು ದೃ ಅಂತ. ದೃ ಅನ್ನುವುದು ಬದುಕನ್ನು ಎತ್ತರಿಸುವುದು ಅಂತ. ಆದ್ದರಿಂದ ಯಾವುದು ನಿಮ್ಮ ಬದುಕನ್ನು ಎತ್ತರಿಸುತ್ತೀಯೋ ಅದು ಧರ್ಮ. ಬದುಕನ್ನು ಎತ್ತರಿಸುವುದು ಯಾವುದು ಅನ್ನೋದನ್ನು ಆಯಾ ಕಾಲಘಟ್ಟದಲ್ಲಿ ನಾವು ತೀರ್ಮಾನ ಮಾಡಬೇಕು. ಮಸೀದಿಯನ್ನು ಕೆಡವುವುದು ಧರ್ಮವನ್ನು ಎತ್ತರಿಸುವುದೇ, ಅಥವಾ ಮಾನವೀಯತೆ ಮರೆಯುವುದು, ಸರ್ವಧರ್ಮ ಸಮಭಾವ ಇರುವುದು ಬದುಕನ್ನು ಎತ್ತರಿಸುವುದೇ ಅಂತ. ಸೊ ಆದ್ದರಿಂದ ಇಡೀ ಧರ್ಮ ಅನ್ನುವುದು ಕೇವಲ ಆಚರಣೆಯನ್ನು ವೈಭವೀಕರಿಸುವುದಾಗಿ ನಿಂತಿದೆ. ನೋ, ಧರ್ಮ ಅನ್ನುವುದಕ್ಕೆ ಅದಕ್ಕೆ ಮೀರಿದ ಅರ್ಥಗಳಿವೆ ಭಾರತೀಯ ಪರಂಪರೆಯಲ್ಲಿ. ಇಷ್ಟು ದೊಡ್ಡ ಪರಂಪರೆ ಇನ್ಯಾವುದಕ್ಕೂ ಇಲ್ಲ, ಕ್ರಿಶ್ಚಿಯಾನಿಟಿಗೂ ಇಲ್ಲ, ಇಸ್ಲಾಮಿಗೂ ಇಲ್ಲ. ಅವರ ರಿಲಿಜನ್ ಅಂತಾರೆ. ರಿಲಿಜನ್ ಅನ್ನೋದು ಆಚರಣೆ ಅನ್ನುವ ಅರ್ಥದಲ್ಲಿ ಬರುತ್ತೆ. ನಮ್ಮ ಧರ್ಮ ಅನ್ನೋದು ಕೇವಲ ಆಚರಣೆಗೆ ಸೀಮಿತಗೊಂಡಿಲ್ಲ. ಆಚರಣೆಯನ್ನು ಮೀರಿದ ಈ ಧರ್ಮವನ್ನು ಯಾರು ಅವಲಂಬಿಸ್ತಾರೆ ಅವರ ಮನಸ್ಥಿತಿಯನ್ನು ರೂಪಿಸುವುದಾಗಿದೆ. ಅದಕ್ಕೆ ಬೇಸ್ಗಳು ಯಾವುದು ಅಂದರೆ ನಿಮಗೆ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಅದರ ನಂತರ ಬಂದು ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ, ಅರಣ್ಯಗಳಲ್ಲಿ, ಬ್ರಾಹ್ಮಣ್ಯಗಳಲ್ಲಿ ಕೆಲ್ಸಿದೆ. ಅದರ ಬೇಕಾದ ಆಯ್ಕೆ ಮಾಡ್ಕೋಬೇಕು. ನಾವು ಈ ಕಾಲಕ್ಕೆ ಏನು ಬೇಕು ಅನ್ನೋದೇನಿದೆ ಅದನ್ನು ನಾವು ಆಯ್ಕೆ ಮಾಡಬೇಕಾದ ನಮ್ಮದು. ನೀವು ಧರ್ಮವನ್ನು ಹೇಗೆ ಬೇಕಾದರೂ ವ್ಯಾಖ್ಯಾನಿಸ್ಬೋದು. ಬದುಕನ್ನು ಎತ್ತರಿಸುವುದು ಇದನ್ನು ಎತ್ತರಿಸುತ್ತೆ ಅಂತ. ಆದರೆ ಆಚರಣೆಗೆ ಜೋತು ಬೀಳೋದೇನಿದೆ ಅದು ಅಪಾಯಕಾರಿಯಾಗ್ತದೆ. ಯಾವುದೋ ಒಂದು ಸ್ಥಳಕ್ಕೆ ಜೋತು ಬೀಳೋದು ಅಪಾಯಕಾರಿಯಾದ್ದು. ಯಾಕೆಂದರೆ ದೇವರು ಸರ್ವವ್ಯಾಪಿ ಅನ್ನೋದೇ ನಮ್ಗೆ ಕಲಿಸ್ಕೊಂಡಿದೆ ಉಪನಿಷತ್ತು. ದೇವರ ಎಲ್ಲರಲ್ಲೂ ಇದ್ದಾನೆ ಅನ್ನೋದು ನಮಗೆ ಈ ಧರ್ಮ ಕಲಿಸ್ಕೊಟ್ಟಿದೆ. ಆ ಕಾರಣಕ್ಕೆ ನೀವು ಹಿರಣ್ಯಕಶಿಪನ ವಧೆ ಸಂದರ್ಭದಲ್ಲಿ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಕೇಳ್ತಾನೆ, ಎಲ್ಲಿದೆಯಾ ನಿನ್ನ ದೇವ ಎಲ್ಲಿದ್ದಾನೆ, ನಿನ್ನ ನಾರಾಯಣ ಎಲ್ಲಿದ್ದಾನೆ? ಇಲ್ಲಿದ್ದಾನ ಹೇಳ್ತಾನೆ ಪ್ರಹ್ಲಾದ, ಎಲ್ಲ ಕಡೆ ನನ್ನ ದೇವರಿದ್ದಾನೆ, ಇಲ್ಲಿದ್ದಾನೆ ಅಂತ ಕಂಬವನ್ನು ತೋರಿಸ್ತಾನೆ, ಹೊಡಿತಾನೆ, ನರಸಿಂಹ ಹೊರಗಡೆ ಬರ್ತಾನೆ. ಸೊ ಭಾರತೀಯ ಧರ್ಮದ ನಂಬಿಕೆ ಇರುವುದಾಗಿ ದೇವರು ಎಲ್ಲ ಕಡೆ ಇದ್ದಾನೆ. ದೇವರು ಯಾವುದೋ ಜಾಗದಲ್ಲಿ ಗೂಟ ಇಟ್ಟು ಹೊಡೆದ್ಕೊಂಡು ಕೂತ್ಕೊಳ್ಳೋಕ್ಕೆ ನಮ್ಮ ಮನುಷ್ಯರಲ್ಲ. ನಾವು ಗೂಟ ಹೊಡ್ಕೊಂಡು ನಮ್ಮ ಮನೆ ಮಾತ್ರ ಇದೆ ಕಣ್ರಿ. ನಮ್ಗೆ ಯಾಕಂದ್ರೆ ಉಳಿದೆಲ್ಲ ಪರಕೀಯ. ನಮ್ಮ ಮನೆ ಯಾಕಿದೆ ಅಂದರೆ ಇದು ಮಾತ್ರ ನಮ್ಮದು, ಉಳಿದು ನಮ್ಮ ಪರಕೀಯ ಬೇರೆಯವ್ರದ್ದು. ದೇವರಿಗಾಗಲ್ಲ. ದೇವರಿಗೆ ವಿಶ್ವವೇ ಮನೆ ಅವನಿಗೆ. ಅವನಿಗೆ ಆಕಾಶದಿಂದ ಅದನ್ನು ಕೂಡ ನಿಮಗೆ ವಾಮನ ಅವತಾರದಲ್ಲಿ ತೋರಿಸ್ನಲ್ವಾ. ವಾಮನ ಒಂದು ಹೆಜ್ಜೆಯನ್ನು ನೆಲದಲ್ಲಿಟ್ಟರೆ ಇನ್ನೊಂದು ಹೆಜ್ಜೆಯನ್ನು ಆಕಾಶದ ಎತ್ತರಕ್ಕೆ ಎತ್ತಬಲ್ಲ ಅವನು ದೇವರು. ದಟ್ ವಿ ಬಿಲೀವ್. ಈ ನಂಬಿಕೆ ಗೊತ್ತಿಲ್ಲದ ಮೂರ್ಖರು, ಅಯೋಗ್ಯರು, ದಡ್ಡರ ನಡುವೆ ನಾವು ಬದುಕ್ತಿದ್ದೀವಿ. ನಾವು ಆಚರಣೆಗಳಿಗೆ ಜೋತು ಬಿದ್ದಿದ್ದೀವಿ. ನಮಗೆ ನಿಜವಾದ ಧರ್ಮದ ಅರ್ಥ ಗೊತ್ತಿಲ್ಲ. ಧರ್ಮ ನಮ್ಮ ಬದುಕಿನ ಭಾಗ ಆಗೇ ಇಲ್ಲ. ಆ ದೃಷ್ಟಿಯಿಂದ ಈ ದೇಶದ ಬಹುಸಂಖ್ಯಾತರು ಅಧರ್ಮಿಗಳಾಗಿದ್ದಾರೆ. ಮಾನವೀಯ ಎತ್ತರವನ್ನು ಸ್ಪರ್ಶಿಸಬಲ್ಲಂತ ಒಂದು ತೀರ್ಪು ನ್ಯಾಯಾಲಯದಿಂದ ಬರಲಿ ಅಂತ ಆಶಿಸ್ತಾ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ ಗೌಡ್ರೆ. ನಾನು ಒಂದು ಮಾತನ್ನು ಮೊದಲೇ ಹೇಳಬೇಕಾಗಿತ್ತು. ಇವತ್ತು ಈ ದೇಶದ ಪ್ರಧಾನಿ ಗೌರವಾನ್ವಿತ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ. ಅವರು ನಮ್ಮ ದೇಶದ ಪ್ರಧಾನಿ. ಅವರಿಗೆ ಆಯುರಾರೋಗ್ಯವನ್ನು ದೇವರು ಕರುಣಿಸಲಿ, ಸದ್ಬುದ್ಧಿಯನ್ನು ಕರುಣಿಸಲಿ. ಅವರಿಗೆ ದೇವರು ಹೀಗೆ ಎಲ್ಲರಿಗೂ ದೇವರು ನರೇಂದ್ರ ಮೋದಿಯವರು ಈ ದೇಶದ ಎಲ್ಲ ಜನರಿಗೆ ಅವರು ಪ್ರಧಾನಿಗಳಾಗಲಿ. ಕೇವಲ ಯಾವುದೋ ಒಂದು ಕೋಮಿಗೆ, ಹಿಂದೂಗಳಿಗೆ ಮಾತ್ರ ಅವರು ಪ್ರಧಾನಿ ಅಲ್ಲ ಅನ್ನುವ ಅರಿವನ್ನು ಅದೇ ದೇವರು ಅವರಿಗೆ ಮೂಡಿಸಲಿ ಅಂತ ಆಶಿಸ್ತಾ ಈ ಒಂದು ಸುದ್ದಿ ಸಂವಾದವನ್ನು ಮುಗಿಸೋಣ. ಯಾಸ್ ಪ್ರಿಯ ವೀಕ್ಷಕರು, ಇನ್ನೊಂದು ವಿಚಾರದಲ್ಲಿ ನಾನು ಮತ್ತೆ ಕೊಟ್ಟು ಬರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ.